ಅದೆಲ್ಲ AICC ಅವರು ಮತ್ತು PCC ಪ್ರದೇಶ್ ಕಾಂಗ್ರೆಸ್ ಸಮಿತಿಯವರು ನೋಡ್ಕೊಳ್ತಾರೆ. ಯಾಕೆಂದರೆ PCC ಅವರು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋದನ್ನು ಮಾಡಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ. ಅವರು PCC ಅಧ್ಯಕ್ಷರಿಗೂ ಕೂಡ ಕೆಲವು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಅದನ್ನು ಅವರು ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಅದನ್ನೆಲ್ಲ ಕೊಡ್ತಾರೆ. ಅಲ್ಲ, ಅದನ್ನೇ ಕೇಳಿದ್ದಾರೆ, ದಾಖಲೆಗಳು ಕೊಡಿ ಅಂತೇಳಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕೇಳಿದ್ದಾರೆ ಅಂತ ಹೇಳಿದರು. ಅದನ್ನೆಲ್ಲ ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಮಾತಾಡುವಾಗ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿ ಒಂದಿಷ್ಟು ವೋಟರ್ಸ್ ಸಮಸ್ಯೆ ಆಗಿದೆ ಅಂತ ತೋರಿಸ್ತಾರೆ. ಒಂದ್ ಕಡೆ CM ಇಬ್ರಾಹಿಂ ಅವರು ನಾವು ವೋಟ್ ಅನ್ನ ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ. ಅಲ್ಲಲ್ಲ, ಇದ್ರ ಬಗ್ಗೆ ನನಗಿನ್ನ ಹೆಚ್ಚಾಗಿ ಮಾಹಿತಿ ಇರೋದು ಮತ್ತು ಹೆಚ್ಚು ಒಂದು ರೀತಿಯಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ. ಅವರು ರಾಹುಲ್ ಗಾಂಧಿ ಅವರು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಏನೆಲ್ಲ ಎಲೆಕ್ಷನ್ ಕಮಿಷನಿಗೆ ಮಾಹಿತಿಗಳು ಕೊಡಬೇಕು ಮತ್ತು ಬೇರೆ ಬೇರೆಯವರು ಯಾರಾದರೂ ಕೂಡ ಪ್ರಶ್ನೆಗಳನ್ನು ಎತ್ತಿದ್ರೆ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನೆಲ್ಲ ಅವರು ಮಾಡ್ತಾರೆ. CM ಇಬ್ರಾಹಿಂ 3000 ವೋಟ್ ಖರೀದಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಾದಾಮಿ ಎಲೆಕ್ಷನ್ ಅಲ್ಲಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಇಬ್ರಾಹಿಂ ಅವರು ಅವತ್ತು ನಮ್ಮ ಪಕ್ಷದಲ್ಲೇ ಇದ್ರಲ್ಲ, ಏನು ಬೇಕಾದರೂ ಹೇಳ್ತಾರೆ ಅವರು. ಯಾಕೆಂದರೆ ಅವರಿಗೆ ಯಾವ ರೀತಿ ಹೇಳಿದರೆ ಅದು ಒಂದು ರೀತಿಯಲ್ಲಿ ಜನಾಕರ್ಷಣೆ ಇರ್ತದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಹೇಳ್ತಾರೆ ಅವರು. ಅವ್ರಿಗೆ ಪೊಲೀಸ್ ಸ್ಟೇಷನ್ನು, ಯಾಕೆಂದರೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳೋ ಬದಲು ಅವರಿಗೆ ಒಂದು ಪೊಲೀಸ್ ಸ್ಟೇಷನ್ ಅಂತೇಳಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಯಾರಾದರೂ ಇದ್ದರೆ ಅಲ್ಲಿಗೆ ಅವ್ರಿಗೆ ಕೊಡ್ಬೋದು, ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಜನಾರ್ದನ್ ಪೂಜಾರಿ ಅವರು ಸಹ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ, ಅದಕ್ಕೆ ನಾನು ಕೊಡಲ್ಲ, ಅವಕಾಶ ಕೊಡಲ್ಲ. ಇಲ್ಲ, ಬಹಳಷ್ಟು ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೇನೆ. ಆದರೆ SIT ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ SIT ಆದಮೇಲೆ. ಅದಕ್ಕೋಸ್ಕರ ಈಗ 13 ಕಡೆ ಅವರು ತೋರಿಸಿದ್ರು, ಸ್ಥಳಗಳನ್ನು ತೋರಿಸಿದ್ರು. ಈಗ 16 ಆಗಿದೆ, 19 ಆಗಿದೆ, ಈಗೆಲ್ಲ ಆಗ್ತಾ ಇದೆ. ಅದನ್ನು ಅಷ್ಟನ್ನು SITನವರು ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣಂತೆ. ಇಲ್ಲ, ಆ ರೀತಿ ಆಗ್ಬೋದು ಅಲ್ಲಿ ಉತ್ತರ ಕೊಡೋಣ. ಸರ್, ಈಗ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಈಗ ಅಧಿಕಾರಿಗಳ ಅಮಾನತು ಏನಿದೆ ಅದು ವಾಪಸ್ ತಗೊಂಡಿರೋದ್ರಿಂದ ಸರ್ಕಾರದ್ದೇ ತಪ್ಪು ಅನ್ನೋ ಮಟ್ಟಿಗೆ ಈಗ ವಿಪಕ್ಷಗಳು ಹೇಳ್ತಿದ್ದಾವೆ. ಅದನ್ನ ಇಟ್ಕೊಂಡು ಪ್ರತಿಭಟನೆ ಕೂಡ ಇವತ್ತು ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಸದನದಲ್ಲಿ ಉತ್ತರ ಕೊಡ್ತೀವಿ ಅದಕ್ಕೆಲ್ಲ. ಸ್ಪೆಷಲ್ ಕ್ಯಾಬಿನೆಟ್ ನಡುವೆ ಈಗ ಬಲ ಸಮುದಾಯದ ವಿರೋಧ ಇದೆ. ಅವೈಜ್ಞಾನಿಕ ಅಂತ ಟೀಕೆ ಮಾಡಿದ್ದಾರೆ. ಈ ಅಂಕಿ ಸಂಖ್ಯೆಗಳ ಬಗ್ಗೆ ತಮಗೆ ಸಮಾಧಾನ ಇದೆಯಾ ಸರ್? ಏನಾದ್ರು ಅಬ್ಜೆಕ್ಷನ್ಸ್ ಇದೆಯಾ? ಅಲ್ಲ, ಇಂಡಿವಿಜುವಲ್ಸು ಅವ್ರಿಗೆ ಸಮಾಧಾನ ಇದೆಯಾ, ಇವ್ರಿಗೆ ಸಮಾಧಾನ ಇದೆಯಾ, ಇನ್ನೊಬ್ರಿಗೆ ಇದೆಯಾ, ಅದೆಲ್ಲ ಪ್ರಶ್ನೆ ಅಲ್ಲ. ವರದಿ ಬಂದಿದೆ, ಸರ್ಕಾರ ಅದನ್ನು ಇವತ್ತು 16ನೇ ತಾರೀಕು ಅದಕ್ಕಾಗೇ ಒಂದು ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದಿದ್ದಾರೆ, ಚರ್ಚೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಇದು 30 ವರ್ಷದಿಂದ ಇದು ಪ್ರಯತ್ನ ನಡೀತಾ ಇತ್ತು, ಒಂದು ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಅನಿಸುತ್ತೆ. ಅದಕ್ಕೆ ಒಂದು ಸರ್ಕಾರದ ತೀರ್ಮಾನ, ಇಂಡಿವಿಜುವಲ್ಸ್ ತೀರ್ಮಾನಗಳಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾರೆ, ಆದರೆ ಸರ್ಕಾರದ ತೀರ್ಮಾನ ಅಂತ ಒಂದು ಆಗಬೇಕಲ್ವ. ಅದಕ್ಕೆ ಸರ್ಕಾರ 16ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಏನು ಅಂತಿಮವಾಗಿ ತೀರ್ಮಾನ ಮಾಡುತ್ತೆ ಅದನ್ನು ಅಲ್ಲಿವರೆಗೂ ಸ್ವಲ್ಪ ನಾವು ಸಮಾಧಾನದಿಂದ ಇರಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.